ಸ್ವಾಗತ. ಇದು ದಡ್ಡಿಯಲ್ಲಿ ಉದ್ದ ಇತ್ತು, ಅದನ್ನು ಮಾರಿತ್ತೆ. ಅದಕ್ಕೆ ನಾನೀಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನೀಗ ಇದು ಎಲ್ಲಿ ಕಡುಬು ಮಾಡ್ತಾರೆ. ಇಲ್ಲ ಒಂದು ಪಾವು ಅಕ್ಕಿ ತಗೊಂಡು ರಾತ್ರಿ ನೆನೆಸಿಟ್ಕೊಂಡು ಈಗ ಬೆಳಗಾಯ್ತು. ಅದಕ್ಕೆ ಇದೊಂದಿಷ್ಟು ಕಾಯಿ ತುರಿ ಹಾಯ್ಕೊಂಡ, ಮತ್ತೊಂದು ಸಣ್ಣ ಸೌತೆಕಾಯಿ, ಈ ಸೌತೆಕಾಯಿ ಮೂಳು ಸೌತೆಕಾಯಿ. ಇದನ್ನ ಸಿಪ್ಪಿ ತಕ್ಕಂಡ್ಕಂದೇನಿಲ್ಲ, ಸಿಪ್ಪಿ ಕೂಡ ಹಾಕ್ಲಕ್ಕ, ಇದು ಎಳತ್ತಲ್ಲ. ಇದನ್ನು ಹಾಕಿ ಈ ಮಿಕ್ಸಿಗೆ ಹಾಕಿ ಇದಿಷ್ಟು ಕಾಯಿ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕಡ್ಕವಪ್ಪ. ಸಿಪ್ಪಿ ತೆಗೆದು ಕಟ್ ಮಾಡಿ ಹಾಯ್ಕೊಂಡಿದ್ದೆ. ಈಗ ಅದಕ್ಕೆ ಕಡ್ಕೊಬಂದಿದೆ. ಇಷ್ಟು ಸೌತೆಕಾಯಿ ಪೂರ್ತಿ ಹಾಕಿ ಕಡುವುದಲ್ಲ, ನೀರು ನಾವು ಹಾಯ್ಕಂತಲ್ಲ, ಅದ್ರ ಬದಲಿಗೆ ಸೌತೆಕಾಯಿ ಹಾಕಿ ರುಚಿ ಬರುತ್ತೆ. ಎಷ್ಟು ಬೇಕಷ್ಟು ಸೌತೆಕಾಯಿ ಕಡಿ. ನಾನೊಂದು ಮುಕ್ಕಾಲು ಭಾಗ ಹಾಕಿದೆ, ಒಂದು ಪಾವಿಗೆ ಸ್ವಲ್ಪ ಉಳ್ದಿತ್ತು. ಒಂದಿಷ್ಟು ಉಳ್ದಿತ್ತು ಸೌತೆಕಾಯಿ, ಪೂರ ಹಾಕಲ್ಲ ನಾನು. ಪೂರ ಹಾಕಿದ್ರೆ ನೀರು ಜಾಸ್ತಿ ಆಯ್ತು ನಮ್ಗೆ. ಈಗ ಅದಕ್ಕೆ ಸಾಕು. ಈಗ ಒಂದು ಕಾಯ್ದು ಬೆಲ್ಲ ಹಾಕಿ ಹೂರ್ಣ ಮಾಡ್ಕೊಂಬ. ಬಾಣಲಿ ಇಟ್ಟಿದೆ, ಈಗ ಬಾಣಲಿ ಬಿಸಿ ಆಯ್ತು. ಈಗ ಬೆಲ್ಲ ಹಾಕೊಂಬ. ಇಲ್ಲಿ 1.5 ಅಕ್ಕಿ ಬೆಲ್ಲ ಇತ್ತು, 2 ಪೂರ ಹಾಕಲಿಲ್ಲ. ಇದು ಒಂದು ಕಾಯಿ ಇದ್ರ ಜೊತೆಗೆ ಹಾಕ್ತೆ ಕರ್ಗತ್ತೆ. ಚೂರು ಉಪ್ಪು ಹಾಕಮ್ಮ. ನೀವು ಜಾಸ್ತಿ ಕೊಡುತ್ತೆ, ಇಷ್ಟೇ ಸಾಕು. ಕರ್ಸ್ಕೊಂಬ ಸಾಕು ಮಾಡಿ. ಸಾಕಿದೆ, ಇಷ್ಟಾರು ಸಾಕು. ಇದು ಪಾಕ ಎಂತ ಬೇಡ ನಮಗೆ, ಬೆಲ್ಲೆಲ್ಲ ಹೊಂದಾಣಿಕೆ ಆರು ಸಾಕು. ಏಲಕ್ಕಿ ಹಾಯ್ಕೊಂಬರಿ ಈ ಹಂತದಾಗ ಹಾಯ್ಕಣಿ. ನಾನು ಏಲಕ್ಕಿ ಹಾಕೋದಿಲ್ಲ, ಏಲಕ್ಕಿ ಖಾಲಿ ಆಯ್ತು ಹಂಗೈತಿ. ಸಾಕಿದ್ದೀನಿ, ಹಾಫ್ ಮಾಡಿ ಬದಿಗಿಡುವ. ಎಲೆಗೆ ಹಚ್ಕರ್ ಮೊದಲು ಆಟದ ನೀರು ಇಟ್ಕೊಂಬ. ನೀರು ಬಿಸಿ ಇದೆ. ನೀರು ಕೊದಿತಿರಲಿ. ಎಲೆಯೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ವಿ. ಒಂದ್ಸರಿ ಚೆಂದ ಮಾಡಿ ಒರೆಸ್ಕೊಂಡು ಇದ್ರಾಗ ಹಿಟ್ಟನ್ನು ತೆಳುವು ಹಾಕಕ್ಕೆ. ಹಿಟ್ಟೊಂದು ಹದ ಮಾಡಿ ಕಡ್ಕೊಂಡ್ರೆ ಲಾಯ್ಕ್ ಆಗ್ತಿದೆ. ನಾವು ಒಂದು ಎಲೆಗೆಲ್ಲ ಅರ್ಧ ಮಾಡ್ಕೊಂಡಿದ್ದೀವಿ. ಹೀಗೆ ಮಾಡಿ ಈ ಹೂರ್ಣ ಇತ್ತಲ್ಲ ಅದನ್ನು ಅರ್ಧಕ್ಕೆ ಮಾತ್ರ ಹಾಕುವ. ಹಿಂಗೆ ಮಾಡಿ ಇದನ್ನು ಅರ್ಧಕ್ಕೆ ಮಡ್ಚುವ. ಇಷ್ಟೇ, ಎಲ್ಲದನ್ನು ಹೀಗೆ ಮಾಡಿ ಇಟ್ಕೊಂಬ. ಅಟ್ಟದಾಗ ಬೇಯಿಸುವ. ಅರ್ಧಕ್ಕಲ್ಲಿ ಮಧ್ಯೆ ಹಾಕಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ. ಎಲ್ಲ ರೆಡಿ ಆಯಿತು. ಅಟ್ಟಕ್ಕೆ ಹಾಕುವ. ಹಾಕಿದೆ, ಈಗ ಮುಚ್ಚುತ್ತೆ. ಸುಮಾರು ಹೊತ್ತಾಯ್ತು, ಒಂದು ಅರ್ಧ ಗಂಟೆ ಮೇಲೆ ಆಯ್ತು. ಬೆಂತ ಒಂಚೂರು ತಣ್ಣದ್ರ ಮೇಲೆ ತೆಗಿತೆ. ಈಗ ಬಿಸಿ ಈಗ ಕಡುಬು ತೆಗ್ದು ತಂದಿತ್ತು, ಬಿಸಿ ಎಲ್ಲ ತಂದಿತ್ತು. ಈಗ ಕಾಣ್ರಿ ಅಲ್ಲ ಆಯ್ತು. ಬೀರಾ ಹೋಗ್ಕೊಂಡ್ರಿ ಅಲ್ಲ ನಾನು ಮಾಡೋದು ಕಡುಬು ಹೆಂಗಾಯ್ತು ಅಂದೇಳಿ ಕಮೆಂಟಂಗೆ ತಿಳಿಸಿ. ನೀವೊಂದ್ಸರಿ ಹಿಂಗೆ ಮಾಡ್ಕೊಂತೀನಿ ಲೈಕ್ ಆತ್. ಮಾತ್ರ ತಿಂಬಕ್ಕೆ ತೆಳುವು ಹಚ್ಚಕ್ಕೆ ಲೈಕ್ ಆತ್ತ. ಎಲ್ಲರೂ ಒಂದ್ಸರಿ ಮಾಡ್ಕೊಂಡು ತಿಂದ ನಂಗೆ ಹೇಳಿಕಂಬ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ಮರಿಬೇಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. Thank you for watching.